ನಮ್ಮ ಮನೆಯವರೆಲ್ಲ ಬಂದರು. ನಮ್ಮ ಅಪ್ಪ ಅಮ್ಮ ಅತ್ತಿಗೆ ಚಿನ್ನಿ ಅಣ್ಣಲ್ಲಿ. ನಾನು ನನ್ನ ಬೇಬಿ ತೊಟ್ಲು ಶಾಸ್ತ್ರಕ್ಕೆ ಅಲ್ಲ, ನಮ್ಮ ತೊಟ್ಲಲ್ಲ, ನಮ್ಮ ಪಾಪು ಪುನರ್ವಿ ಶೆಟ್ಟಿ ತೊಟ್ಲು ಶಾಸ್ತ್ರಕ್ಕೆ ರೆಡಿ ಆಗಿದ್ದೀವಿ. ಸೊ ಆಯ್ತು ಬಿಡು, ತೋರಿಸಿದ ಮೇಲೆ ಎತ್ತು ಇವಳೊಬ್ಳು. ಸೊ ಈಗ ಕೆಳಗಡೆ ನಮ್ಮ ಮನೆಯವರು ಎಲ್ಲರೂ ಬಂದಿದ್ದಾರೆ. ಹಾಗೆ ತೊಟ್ಲು ಹೇಗೆ ರೆಡಿಯಾಗಿದೆ, ಹಾಗೆ ಬೇಬಿ ಆ ತೊಟ್ಲದು ಒಂದು ಹಿಸ್ಟ್ರಿನೇ ಇದೆ, ಆ ಹಿಸ್ಟ್ರಿ ಬಗ್ಗೆ ಹೇಳ್ತೀವಿ ಬನ್ನಿ. ಸೊ ಇಲ್ಲಿ ನೋಡಿ ತೊಟ್ಲು, ಫಸ್ಟು ತೊಟ್ಲನ್ನೇ ತೋರಿಸ್ತಾ ಇದ್ದೀನಿ ನೋಡಿ. ಸೊ ತೊಟ್ಲು ಹೇಗೆ ರೆಡಿಯಾಗಿದೆ, ಈ ತೊಟ್ಲು ಬಗ್ಗೆ ಆಮೇಲೆ ಮಾತಾಡೋಣ. ಚಿನ್ನಿಲ್ ಬಾಯ್ಲಿ ಹಿಡ್ಕೋ, ಬರಮ್ಮ ಇಲ್ಲಿ, ಬಾ ಬಾ ಬಾ. ಓಕೆ, ತೊಟ್ಲು ತೋರಿಸು, ಫಸ್ಟು ಹತ್ತಿರದಿಂದ ತೋರಿಸು ಚಿನ್ನಿ. ಸೊ ಈ ತೊಟ್ಲಿದು ವಿಶೇಷ ಏನು ಅಂತಂದರೆ, ಈ ತೊಟ್ಲಲ್ಲಿ ನಮ್ಮಮ್ಮನೂ ಇದೇ ತೊಟ್ಲಲ್ಲಿ ಮಲಗಿದ್ದು, ನಾನು ಇದೇ ತೊಟ್ಲಲ್ಲೇ ಮಲಗಿದ್ದು, ಇವಾಗ ನನ್ನ ಮಗಳು ಕೂಡ ಇದೇ ತೊಟ್ಲಲ್ಲೇ ಮಲ್ಕೊಳ್ತಾ ಇರೋದು. ಕಡಿಮೆ ಅಂದರೂ ಈ ತೊಟ್ಲಿಗೊಂದು 80 ವರ್ಷ ಆಗಿದೆ. ಸೊ ಅಮ್ಮ, ಈ ತೊಟ್ಲು ಬಗ್ಗೆ ಹೇಳು, ಇದು ಯಾರು ಮಾಡಿಸಿದ್ದು, ಯಾವ ಟೈಮಲ್ಲಿ? ಇದು ನಮ್ಮ ಅಣ್ಣ ಹುಟ್ಟಿದಾಗ ಮಾಡಿರೋದು. ಅಂದರೆ ಅವರಿಗೆ ಈಗ 75 ವರ್ಷ ಆಗಿರಬೇಕು. ಓಕೆ. ಅಲ್ಲಿಂದ ನಮ್ಮ ಫ್ಯಾಮಿಲಿ ಅಂದರೆ 75 ವರ್ಷ ಆಗಿದೆ ಈ ತೊಟ್ಲಾಗೆ, ಮತ್ತು 80 ವರ್ಷ ಅಂದರೆ ನನ್ನ ಹತ್ರ ಓಕೆ ಮಾಡಿಸಿ. ಓಕೆ, ಅದೆಲ್ಲ ಗೊತ್ತಿಲ್ಲ ನನಗೆ. ಆಮೇಲೆ ಅಲ್ಲಿಂದ ನಿನ್ನ ಅಣ್ಣನ ಮಗು ಕರ್ಕೊಂಬರುವಾಗ ಅದು ಹಾಸನಕ್ಕೆ ಬಂತು. ಓಕೆ. ಅದರಲ್ಲಿ ನೀನು ನಿನ್ನ ತಂಗಿ ಎಲ್ಲ ಅದರಲ್ಲೇ ಮಲ್ಕೊಂಡು, ನಾನು ನಮ್ಮ ಅಣ್ಣ ನನ್ನ ತಂಗಿ ಎಲ್ಲ ಇದೇ ತೊಟ್ಲಲ್ಲೇ. ಅದಾದಮೇಲೆ ಈಗ ನಿನ್ನ ಮಗಳು, ಈಗ ನನ್ನ ಮಗಳು. ಆ್ಯಕ್ಚುಲಿ ಈ ತೊಟ್ಲು ಇವಾಗ ಚಿನ್ನ ಕ್ಲೀನಾಗಿ ಒಂದ್ಸಲ ನೀಟಾಗಿ ತೋರಿಸಿ. ಈ ತೊಟ್ಲು ಇಲ್ಲೆಲ್ಲ, ಈ ತೊಟ್ಲು ಇವಾಗ ಹೆಂಗಿದೆ, ಆ್ಯಕ್ಚುಲಿ ಇದು ಕರೆಕ್ಟಾಗಿ 1 ವಾರದ ಮುಂಚೆ ಹೆಂಗಿತ್ತು ಅಂತ ಇವಾಗ ಒಂದು ವಿಡಿಯೋ ಬರುತ್ತೆ ನೋಡಿ. ನೋಡಿದ್ರಲ್ಲ ಹೇಗಿತ್ತು ಈ ತೊಟ್ಲು ಅಂತ. ಈ ತೊಟ್ಲನ್ನ ನಾವು ಕಂಪ್ಲೀಟ್ ಪಾಲಿಷ್ ಮಾಡಿ, ಇದಕ್ಕೆ ಕಂಪ್ಲೀಟ್ ಸ್ಟ್ಯಾಂಡ್ ಎಲ್ಲ ಮಾಡಿ ರೆಡಿ ಮಾಡಿಸಿದ್ವಿ. ಅಮ್ಮ, ಇವಾಗ ನೀನು ಹೇಳು, ನಿನಗೆ ಹೆಂಗೆ ಅನಿಸ್ತದೆ ಈ ತೊಟ್ಲು ನೋಡಿ? ಯಾಕೆಂದರೆ ಈ ತೊಟ್ಲಲ್ಲೇ ನೀನು ಮಲ್ಕೊಂಡಿದ್ದು, ಅಣ್ಣ, ನಾನು, ಚಿನ್ನಿ, ಈಗ ನಿನ್ನ ಮೊಮ್ಮಗಳು ಈಗ ಇದೇ ತೊಟ್ಲಲ್ಲಿ ಮಲ್ಕೊಂತಿದ್ದಾಳೆ. ಸೊ ಹೆಂಗೆ ಅನಿಸ್ತದೆ ಈ ತೊಟ್ಲು? 1 ವಾರದ ಮುಂಚೆ ಹೆಂಗಿತ್ತು, ಇವಾಗ ನೋಡಿದಾಗ ಹೆಂಗೆ ಅನಿಸ್ತದೆ? ಖುಷಿ ಆಗ್ತಿದೆ, ಹೊಸ ತೊಟ್ಲು ತಂದಾಗೆ ಇದೆ. ಹೌದಾ? ಖುಷಿ ಆಗ್ತಿದ್ಯಾ? ಇಲ್ಲ ಒಂದ್ಸಲ ಮಲ್ಕೊಂಡು ನೋಡೋಣ, ಹಿಂಗೆ ತಳ್ತೀನಿ. ಓಕೆ, ನಮ್ಮ ಪೂಜಾರು ಬಂದರು. ಓಕೆ, ಇವ್ರ ಬಗ್ಗೆ ನಾನು ಹೇಳಲೇಬೇಕು. ರಕ್ಷಿತ್ ಪೂಜಾರ್ ಅಂತ ಇವ್ರ ಹೆಸರು. ನನ್ನ ಮದುವೆ ಇವರೇ ಮಾಡಿಸಿದ್ದು. ಅದಾದಮೇಲೆ ನನ್ನ ಬೇಬಿ ಅವರ ಅಕ್ಕನ ಮದುವೆನೂ ಇವರೇ ಮಾಡಿಸಿದ್ದು. ನನ್ನ ಬೇಬಿ ಅವರ ತಮ್ಮನ ಮದುವೆನೂ ಇವರೇ ಮಾಡಿಸಿದ್ದು. ಅವ್ರ ಅಕ್ಕಂಗೆ ಆಲ್ರೆಡಿ 2 ಪಿಕ್ಚರ್ ರಿಲೀಸ್ ಮಾಡಾಗಿದೆ. ನಂದು ಈಗ 1 ಪಿಕ್ಚರ್ ರಿಲೀಸ್ ಆಗಿದೆ. ಅವಳ ತಮ್ಮಂದು ಈಗ 1 ಪಿಕ್ಚರ್ ರಿಲೀಸಿಗೆ ರೆಡಿ ಇದೆ. ಸೊ ನೀವು ಮದುವೆ ಮಾಡಿಸಿದ್ದಕ್ಕೆ ನಾವು ತುಂಬ ಖುಷಿಯಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಶುರು ಮಾಡೋಣ, ಪ್ರಾರಂಭ. ಎಸ್. ಒಂದು ರೌಂಡ್ ಬಂದು ಆ ಕಡೆ ಪಶೋಗಶ್ಚಮಹ್ಯಮಾವಹ ಜೀವನಂ ಚ ದಿಶೋದಶಾಃ. ಕವರ್ ತೆಗಿರಿ, ಬಾಳೆಹಣ್ಣು ತೆಗಿರಿ. ಹೋಗಿ ಬೇಗ ಬರೀ ಅಷ್ಟು ಮಗು ಕರ್ಕ ಬರ್ಬೇಕಂತೆ. ಪಾಪು ಕರ್ಕ ಬರ್ವಾ.
ಗುಂಟಲನ್ನು ತೆಗೆದು ಹೊರಗಡೆ ಇಡೋದು. ಗುಂಟಲನ್ನು ಹೊರಗಡೆ ಇಡೋದು. ಅದು ಎಷ್ಟು ಜನರು ಸೇರಿಸಿ ಇಡೋದು, ಒಬ್ಬರೇ ಇಡೋದ? ಅಷ್ಟೇ ಒಂದು ಪೂಜೆಲಿದ್ದಾರೆ, ಮಾಡ್ತಿಲ್ಲ. ಮಾಡಿ ಅದನ್ನು ಹೊರಗಡೆ ತೆಗೆದು. ತಲೆ ಬೇಬಿ ಅಣ್ಣಂಗೆ ಪಾಪು ಕೊಡ ಅಣ್ಣ. ಕೆಳಗೆ ಕೆಳಗಡೆಯಿಂದ ಕೊಡೋದು. ಯಾವ ಫ್ಯಾಮಿಲಿ ಕೆಳಗೆ ತಾಳ ಮಾಧವ ಒಟ್ಟಿಗೆ ಇರ್ತಾರೆ. ತೊಟ್ಲು ತೂಕ ನಡೆಯುತ್ತ ಅನ್ನೋ ಕಾರಣಕ್ಕೆ ತಲೆಬಿಡ ಸಂಪ್ರದಾಯ ಅದು ಶಾಸ್ತ್ರ ಆಗಿದೆ. ಕಲ್ ತೆಗೀರಿ ಹೋಗ್ರಪ್ಪ. ತೊಟ್ಲು ಪೂಜೆ ಮಾಡಿ ಪೂಜೆ ಮಾಡಿ ತಲೆ ಫೋಟೋ ಇಟ್ಟಿದ್ದೀನಿ ನೋಡಿ, ದೇವ್ರದ್ದು ಫೋಟೋ. ಇದು ಇದಿರ್ಲೇಬೇಕಾ? ಆಗತ್ತೆ ಸಾಕಾಗುತ್ತೆ. ಇಲ್ಲ ತೆಗಿಯ. ತೆಗೀರಿ. ಒಟ್ಟು 5 ಜನ ಆಯ್ತಲ್ಲ. ಈಗ್ಲೇನೆ ತೂಗೋದು. ಹಾಕಿ ತೂಗು. ಅವ್ರ ಕೈ ಕೊಡಿ. ಹಾಗೆ ಸುತ್ತಕೊಂಡು ಹಾಕ್ಬೇಕು ಅದೇ ಅದೇ ಅವ್ರನ್ನ ಮಾಡಿಲ್ಲ. ಹಾಂ ಹಾಂ ಹುಷಾರು ಮತ್ತೆ ಇಸ್ಕೊಳ್ಳೋದನ್ನ. ಹೌದು ಹಾಂ ಹೋದ್ರಂತೆ ಇಲ್ಲಿ ಸೋದರತೆ ಯಾರು? ಇಲ್ಲೇ ನಾನೇ. ಹಾಂ 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 ಹೋಗು ತೊಟ್ಲಿಗೆ ಹಾಕಿ. ಹೌದು ನೀನೇ ಇರ್ಬೇಕು ಅಲ್ಲಿ. ಹೋಗು ಸೋದರತೆ ಹೋಗಮ್ಮ. ಹೋಗು ಹೋಗು. ಈಗ ಬನ್ನಿ 5 ಹೋಗು. 5 ಜನ ಅಲ್ಲ ಅವಳಿಗೆ ಕೊಡ್ಬೇಕು. ಅವಳೆ ಹಾಕ್ತಾಳೆ ಹಾ. ತೊಟ್ಲಿಗೆ. ಹೋದ್ರಂತೆ ಸರಿಯಾಗಿ ಇಟ್ಕೋಬೇಕು. ಗಟ್ಟಿ ಇಟ್ಕೊಳ್ಮ. ಹಾ. ಹಾಂ ಆ ಕಡೆ ಇಬ್ರಿಗೆ ಎಲ್ಲ ತಾಜಾ ಬಟ್ಟಿ. ಹಾ, ತೊಟ್ಲು ಆಡೇಳಿ ತೊಟ್ಲು ಹೋಗಿ 5 ಜನ ಸೇರ್ತಾರೆ. ಹಾಂ ಆ ಕಡೆ ಆಡೇಳಿ ಸುಮ್ಮನೆ ಎಲ್ಲ ಹೋಗ ನೀನು ಹೋಗ್ಬೋದು. ಲಾಲಿ ಲಾಲಿ ಅಡೆ. ನೀನು ಹೋಗ್ಬೋದು. ಲಾಲಿ ಲಾಲಿ ಅಡೆ. ಇದಕ್ಕೆ ಅದಕ್ಕೆ ಏನು ಸಂಬಂಧ ಇದೆ? ಪೂಜೆಗೆಲ್ಲ ಏನು ಸಮಸ್ಯೆ ಇದೆ? ಲಾಲಿ ಮುದ್ದು ಬಂಗಾರಿ ಲಾಲಿ ಲಾಲಿ ಸುಕುಮಾರಿ ಲಾಲಿ ಮುದ್ದು ಬಂಗಾರ. ಮಂಗಳಾರತಿ. ಹಾಂ ಮಂಗಳಾರತಿ ಆದಮೇಲೆ ಹೇಳ್ತೀನಿ. ಹಾಂ ಅದೇ ನಿಮ್ಗೆ ಹೇಳಿರೋದು. ಹೆಂಗೆ ಮುಗಿಸ್ಬೇಡ ಅಂದ್ರೆ ಮಲ್ಕಡೆ ಇದೆ, ಮುಗಿಸ್ಬೇಡ ನೀನು. ಹೌದು ಹಾಂ ಒಂದು ಮಳೆ ಸ್ವಲ್ಪ ಹಾಕ್ಬಿಟ್ಟು ಅವ್ರಿಗೆ ಅವ್ರಿಗೆ ಕೂರಿಸಿ ಇಟ್ಕೊಳ್ಳೋದೇ ಇವಾಗ. ಹಾಂ ಎತ್ಕೊಂಡು ಕೂತ್ಕೊಳ್ಳಿ. ಪಾಪನ ಎತ್ಕೊಳ್ಳಿ. ಹಾಂ ಎತ್ಕೊಬೇಕು. ನೋಡಿ ಆ ಕಡೆ, ನಾನು ಆ ಕಡೆ. ಈ ಕಡೆನಾ? ನಿನ್ನ ಹಿಂದೆ ಹೋಗಿ. ವ್ಯತ್ಯಾಸ ಆಗ್ತದೆ. ಈಗ ಯಾರಿಗೂ ಬೇಜಾರಾಯ್ತು ಅಂತ ಇನ್ನೊಬ್ರು ಕರ್ಕೊಳ್ಳೋದು ಅವೆಲ್ಲ ಸಿಗುತ್ತೆ. ಅವ್ರನ್ನ ಯಾವ ಥರ ಕರೆಯೋದು ಯಾರು ಬೇಕಾದ್ರೂ ಮಾಡ್ತಾರೆ. ಆಯ್ತು. ಮದುವೆಗೆ ಪಾಪಗೆ ಮದುವೆ. ಕೊಡ್ಬೋದು. ಹಾಂ ಬರ್ರಿಯಪ್ಪ. ಗಿಫ್ಟ್ ಕೊಡೋದ್ರೆ ಕೊಡೋ. ಹಾಂ ಗಿಫ್ಟ್ ಹಾಂ ಪುಟ್ಟಿ. ಗಿಫ್ಟಿಗೆ ಬರುತ್ತೆ ಎಲ್ಲ ತಗೊಂಡಿದೆ. ಹೌದು ಗಿಫ್ಟ್ ಬರುತ್ತೆ. ಬರ್ರಿಯಪ್ಪ. ಹಾಂ ಓ ಇಲ್ಲಿದೆ. ಇಲ್ಲಿ ಬನ್ನಿ.
ಒಳ್ಳೆ ದೇವ್ರು ಒಳ್ಳೆ ದೊಡ್ಡಪ್ಪ ದೊಡ್ಡಮ್ಮ ಬಂದ್ರು. ಹಾಂ ಇನ್ನೊಂದಿದೆ. ಓಪನ್ ಮಾಡಿ. ದೊಡ್ಡಪ್ಪ ಸೊಟ್ಟ. ಗದೆ ಉಂಟಲ್ಲಿ ಓ ಇದು ಈಗ ತರ್ಸೋಣ. ಇಲ್ಲಿ ಗೊಂಬೆಲ್ಲಡೆ ದೊಡ್ಡಪ್ಪ ದೊಡ್ಡಮ್ಮ ಏನ್ ಕೊಡ್ತಿದ್ದಾರೆ? ಆಮೇಲೆ ಹಾಂ ಒಳಗೆ ಹಾಕ್ತಾರೆ. ಇಲ್ಲೋಡಿ ಈ ಏನು ನೋಡಿದ್ರಲ್ಲ ತೊಟ್ಲು ಶಾಸ್ತ್ರ ಎಲ್ಲ ಯಾವ ಥರ ಬಂತು, ತುಂಬ ಚೆನ್ನಾಗಿ ಬಂದಿದೆ. ಬೇಬಿ ನಿಂಗೆ ಹೆಂಗೆ ಅನ್ನಿಸ್ತು? ಅದೇ ತೊಟ್ಲು ಶಾಸ್ತ್ರ ತುಂಬಾ ಚೆನ್ನಾಗಾಯ್ತು, ನಂಗೆ ಖುಷಿ ಆಯ್ತು. ಎಲ್ಲರೂ ಬಂದಿದ್ದು ಇನ್ನೂ ಸಖತ್ ಖುಷಿ ಆಯ್ತು. ಓಕೆ, ಆ್ಯಕ್ಚುಲಿ ಇದು ನಿಮ್ಮ ಕಡೆ ಮಾಡ್ತಾರಾ ಇದು? ಇಲ್ಲ ಇಲ್ಲ, ನಮ್ಮ ಕಡೆ ಮಾಡಲ್ಲ, ಇದೆ ಫಸ್ಟ್ ಟೈಮ್ ಆಕ್ಚುಲಿ ನನ್ನ ಮಗಳಿಗೆ ಮಾಡಿದ್ದ. ಹೌದು. ಸೊ ನೀವು ಹೇಳಿದ್ಕೆ ಯಾಕೆಂದ್ರೆ ನಮ್ಮಮ್ಮ ಹೇಳಿದ್ದು ನನಗೆ ತೊಟ್ಲು ಶಾಸ್ತ್ರ ಅಂತ ಮಾಡಬೇಕು. ಮತ್ತೆ ತೊಟ್ಲು ಬಗ್ಗೆ ಹೇಳು. 80 ವರ್ಷ ಹಳೆ ಹೌದು, 80 ವರ್ಷದ ಹಳೆ ತೊಟ್ಟು. ಆಕ್ಚುಲಿ ಶಾಕ್ ಆಯ್ತು ಅದು ನೋಡಿ ನನಗೆ. ಸಖತ್ತಾಗಿದೆ ಮತ್ತೆ ತೊಟ್ಲು, ತುಂಬಾ ಚೆನ್ನಾಗೈತೆ. ಓಕೆ, ಮತ್ತೆ ನಿಂಗೆ ಕೊಡ್ಲಕ್ಕೆ ಖುಷಿ ಆಯ್ತಾ? ನಂಗೆ ಸಖತ್ ಮಗಳಿಗೆ ಖುಷಿ ಆಯ್ತಾ? ಅವಳು ಇನ್ನೂ ಸಖತ್ ಖುಷಿ ಆಗಿರುತ್ತೆ. ಗಿಫ್ಟ್ ಅದು ಶಾಕ್ ಆಯ್ತು ಅದು ನೋಡಿ. ಆಕ್ಚುಲಿ ಎಲ್ರದ್ದು ಶಾಕ್ ಆಯ್ತು. ಅತ್ತೆ ಮಾವದಾಗಿರ್ಬೋದು, ಚಿನ್ನಿದಾಗಿರ್ಬೋದು, ಮತ್ತೆ ನಮ್ಮ ಬಾವವ್ರದಾಗಿರ್ಬೋದು ಎಲ್ಲ. ಆಕ್ಚುಲಿ ಇದಕ್ಕೆ ಯಾರು ಗಿಫ್ಟ್ ಕೊಡಲ್ಲ, ನಂಗೆ ಗೊತ್ತಿಲ್ಲ. ಬಟ್ ಕೊಡ್ತಾರೆ, ನಮ್ಮ ಕಡೆ ಆಗ್ತಿಲ್ಲ ಅಲ್ಲ. ಅದೇ ಶಾಕ್ ಆಯ್ತು, ಖುಷಿ ಆಯ್ತು. ಓಕೆ, ಎಂಡ್ ಮಾಡ್ಬಿಡು, ಹೇಳ್ಬಿಡು. ನೀ ಹೇಳಿದ್ವಿ. ಓಕೆ, ಇದೇ ಥರ ವೀಡಿಯೋಸ್ಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ನಿಮ್ಗಳ ಪ್ರೀತಿ, ಪ್ರೋತ್ಸಾಹ, ವಿಶ್ವಾಸ ಎಲ್ಲ ನಮ್ಮ ಮೇಲೆ ಇದೇ ಥರ ಇರಲಿ. ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾರೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.